ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಯುವತಿಯನ್ನು ಮದುವೆ ಆಗ್ತೀನಿ ಅಂತ ನಂಬಿಸೋದು, ನಂತರ ಕರ್ಕೊಂಡು ಹೋಗಿ ಲೈಂಗಿಕವಾಗಿ ಬಳಸಿಕೊಳ್ಳೋದು, ಕೊನೆಯಲ್ಲಿ ಸೈನೈಡ್ ಕೊಟ್ಟು ಕೊಲೆ ಮಾಡೋದು, ಈ ರೀತಿಯಾದಂಥ ಕೇಸ್ಗಳು ತುಂಬ ಅಪರೂಪ ಅನ್ನಿಸ್ಲಿಕ್ಕಿಲ್ಲ. ಆದರೆ ಒಬ್ಬನೇ ವ್ಯಕ್ತಿ ಇಂಥ 20 ಕೊಲೆಗಳನ್ನು ಮಾಡಿದಾಗ ಅದು ಅಪರೂಪದಲ್ಲೇ ಅಪರೂಪ ಅನಿಸುತ್ತೆ. ನಾನು ಮಾತಾಡ್ತಾ ಇರೋದು ಸೈನೈಡ್ ಮೋಹನ್ನ ವಿಷಯವನ್ನು. ಮೊಟ್ಟ ಮೊದಲನೇ ಕೇಸ್ನಲ್ಲಿ ಆತನಿಗೆ ಇವತ್ತು ಶಿಕ್ಷೆ ಪ್ರಕಟ ಆಗಬೇಕು, ಆದರೆ ಆತ ಆರೋಪ ಸಾಬೀತಾಗಿದೆ. ಒಂದ್ಸಲ ಈ ವರದಿ ನೋಡಿ. ಬರೋಬ್ಬರಿ 20 ಹುಡುಗಿಯರಿಗೆ ಸೈನೈಡ್ ತಿನ್ನಿಸಿ ಪರಲೋಕಕ್ಕೆ ಕಳಿಸಿದ ಖಳನಾಯಕ ಈ ಮೋಹನ್ ಕುಮಾರ. ಮೂಲತಃ ಬಂಟ್ವಾಳದ ಕನ್ಯಾನದವನಾದ ಇವನು ಅರೆಸ್ಟ್ ಆಗಿ 4 ವರ್ಷಗಳು ಕಳೆದಿವೆ. ಕೋರ್ಟಲ್ಲಿ ಈತನ ವಿಚಾರಣೆ ನಡೆಯೋದಕ್ಕೆ ಆರಂಭವಾಗಿ ಸುಮಾರು 2 ವರ್ಷವಾಗಿದೆ. ಇವತ್ತು 20ರ ಪೈಕಿ 1 ಕೇಸಿನ ವಿಚಾರಣೆ ಮುಗಿದಿದೆ. ಈತ ತಪ್ಪಿತಸ್ಥ ಅನ್ನೋದು ಅದರಲ್ಲಿ ಸಾಬೀತಾಗಿದೆ. ಅನಿತಾ ಮರ್ಡರ್ ಕೇಸ್. 22 ವರ್ಷ ಪ್ರಾಯದ ಬಂಟ್ವಾಳದ ಹುಡುಗಿ ಅನಿತಾಳ ಮಿಸ್ಸಿಂಗ್ ಕೇಸಿನ ಬೆನ್ನು ಹತ್ತಿದ ಪೊಲೀಸರು ಅವಳ ಮೊಬೈಲ್ ಕಾಲ್ ಡೀಟೇಲ್ಸ್ ಅನ್ನ ಹಿಡ್ಕೊಂಡು ಹೋದಾಗ ಸುಳ್ಯದ ಶ್ರೀಧರ ಅನ್ನುವ ಹುಡುಗನ ಅಡ್ರೆಸ್ ಸಿಗುತ್ತೆ. ಆತನನ್ನ ರುಬ್ಬಿದ ಖಾಕಿಗಳಿಗೆ ಅನಿತಾಗೂ ಆತನಿಗೂ ಪರಿಚಯ ಇದೆ ಅಂತ ಅನ್ಸೋಲ್ಲ. ಆದ್ರೆ ಅನಿತಾಳ ಮೊಬೈಲ್ಗೆ ಬಂದ ಕೊನೆಯ ಕರೆ ಶ್ರೀಧರನ ಅಕ್ಕ ಕಾವೇರಿ ಬಳಸ್ತಾ ಇದ್ದ ನಂಬರ್ನಿಂದ. ಆಕೆ ಕೂಡ ಕೆಲ ತಿಂಗಳುಗಳಿಂದ ಮಿಸ್ ಆಗಿರ್ತಾಳೆ. ನಂತರ ಅವಳ ಮೊಬೈಲ್ ಕಾಲ್ ಲಿಸ್ಟ್ ಹಿಡ್ಕೊಂಡು ಹೋದ ಪೊಲೀಸರಿಗೆ ಸಿಕ್ಕವನು ಈ ಮೋಹನ್. ಇವನನ್ನ ವಿಚಾರಣೆಗೆ ಒಳಪಡಿಸಿದ ಬಂಟ್ವಾಳದ ಪೊಲೀಸರಿಗೆ ಶಾಕ್ ಆಗಿದ್ದು, ಆತ ಅನಿತಾ ಮತ್ತು ಕಾವೇರಿ ಇಬ್ಬರನ್ನು ಸೈನೈಡ್ ಕೊಟ್ಟು ಸಾಯಿಸಿದ್ದಾನೆ ಅನ್ನೋದು ಗೊತ್ತಾದಾಗ. ಕಾರ್ಕೋಟಕ ಸೈನೈಡ್ ಕೊಡ್ತಾ ಇದ್ದ. ಸೈನೈಡ್ ಕಿಲ್ಲರ್ ಮೋಹನ್ ಕುಮಾರ ಬಡ ಮಧ್ಯಮ ವರ್ಗದ ಹುಡುಗಿಯರನ್ನ ಪುಸಲಾಯಿಸಿ ಪ್ರೀತಿಗೆ ಕೆಡವಿ ಮದುವೆಯ ಭರವಸೆ ಕೊಡ್ತಾ ಇದ್ದ. ನಂತರ ಅವರನ್ನ ಜೊತೆಗೆ ಕರ್ಕೊಂಡು ಬಂದು ಲಾಡ್ಜಲ್ಲಿ 1 ರಾತ್ರಿ ಅವರ ಜೊತೆಗೆ ಬಲವಂತದಿಂದ ಇರ್ತಾ ಇದ್ದ. ನಂತರ ಮರುದಿನ ಮದುವೆಗೆ ಸಜ್ಜಾದವನ ಹಾಗೆ ನಟಿಸಿ ಅಲ್ಲಿಂದ ಕರ್ಕೊಂಡು ಹೋಗೋನು. ಬಸ್ ಸ್ಟಾಪ್ಗಳಲ್ಲಿ ಸಡನ್ ಆಗಿ ನೆನ್ನೆಯ ದಿನದ ಮಿಲನ ಮಹೋತ್ಸವವನ್ನ ನೆನಪಿಸಿಕೊಂಡು ಗರ್ಭ ನಿರೋಧಕ ಮಾತ್ರೆ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಒಂದು ಮೆಡಿಸಿನ್ ತಂದು ಕೊಡ್ತಾ ಇದ್ದ. ಅದನ್ನ ತಗೊಂಡ ತಕ್ಷಣ ಸ್ವಲ್ಪ ವಾಂತಿ ಆಗುತ್ತೆ, ಹಾಗಾಗಿ ರೆಸ್ಟ್ ರೂಮ್ಗಳಲ್ಲಿ ಅಥವಾ ಟಾಯ್ಲೆಟ್ಗಳಲ್ಲಿ ಅದನ್ನ ತಗೋಬೇಕು ಅಂತ ಹೇಳ್ತಾ ಇದ್ದ. ಹಾಗೆ ಹೇಳಿ ಆತ ಕೊಡ್ತಾ ಇದ್ದದ್ದು ಸೈನೈಡ್. ಸಾವಿನ ತನಿಖೆ ನಡೆದೇ ಇಲ್ಲ. ಶೌಚಾಲಯ ಅಥವಾ ಸ್ನಾನಗೃಹಗಳಲ್ಲಿ ಈ ಮೋಹನ್ ಕೊಟ್ಟ ಸೈನೈಡ್ ತಗೊಂಡು ಕ್ಷಣ ಮಾತ್ರದಲ್ಲಿ ಕಣ್ಮುಚ್ತಾ ಇದ್ದ ಹುಡುಗಿಯರ ಮೈ ಮೇಲಿದ್ದ ಒಡವೆ ತಗೊಂಡು ಓಡ್ತಾ ಇದ್ದ ಈ ಮೋಹನ ಯಾವತ್ತೂ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಮೈಸೂರಲ್ಲಿ ಒಮ್ಮೆ ಇವನ ಮೇಲೆ ಅನುಮಾನ ಬಂದಿದ್ರೂ ಆತ ಅವರ ಬಳಿ ನಾಟಕವಾಡಿ ತಪ್ಪಿಸ್ಕೊಂಡಿದ್ದ. ಹೀಗೆ ಹೆಣವಾಗ್ತಾ ಇದ್ದ ಹುಡುಗಿಯರು ಹೆಚ್ಚಾಗಿ ಪೊಲೀಸ್ ಠಾಣೆಯ ಅಸ್ವಾಭಾವಿಕ ಸಾವಿನ ಫೈಲ್ ಸೇರಿದ್ರು. ನಂತರ ಪೋಸ್ಟ್ ಮಾರ್ಟಂನಲ್ಲಿ ಸೈನೈಡ್ ತಗೊಂಡು ಸತ್ತಿರೋದು ಅನ್ನೋದು ಗೊತ್ತಾದ ಮೇಲೆ ಆತ್ಮಹತ್ಯೆ ಅಂತ ನಿರ್ಧರಿಸಿರೋರು. ಆ ಬಗ್ಗೆ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾವಾಗ ಮೋಹನ್ ಸಿಕ್ಕಿ ಬಿದ್ದನೋ ಆಗ್ಲೇ ಈ ರೀತಿ ಸೈನೈಡ್ ತಗೊಂಡು ಹುಡುಗಿಯರು ಸತ್ತ ಸಾಕಷ್ಟು ಪ್ರಕರಣಗಳನ್ನ ತಿರುವಿ ಹಾಕಲಾಯಿತು. ಅದರಲ್ಲಿ 20 ಪ್ರಕರಣಗಳನ್ನ ಮೋಹನ್ ಕುಮಾರ್ ಒಪ್ಪಿಕೊಂಡ. ಅವನು ಒಪ್ಪಿಕೊಂಡಂತೆ ಮೊಟ್ಟ ಮೊದಲ ಪ್ರಕರಣ ಕೊಣಾಜೆಯ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದ ಶಶಿಕಲಾ 2005ರಲ್ಲಿ ಬೆಂಗಳೂರಿನ ಉಪ್ಪಾರ್ಪೇಟೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೊಲೆಯಾಗುತ್ತಾಳೆ. ಆ ನಂತರ ಮೈಸೂರಿನಲ್ಲಿ 10 ಪ್ರಕರಣಗಳನ್ನ, ಮಡಿಕೇರಿಯಲ್ಲಿ 5 ಮತ್ತು ಹಾಸನ ಹಾಗೂ ಬೆಂಗಳೂರಿನಲ್ಲಿ 2 ಕೊಲೆಗಳನ್ನ ಮಾಡಿರೋದಾಗಿ ಸೈನೈಡ್ ಕಿಲ್ಲರ್ ಪೊಲೀಸ್ ವಿಚಾರಣೆಯ ವೇಳೆ ಒಪ್ಪಿಕೊಂಡಿದ್ದ. ತಾನು ಮಾಡಿದ 18ನೆಯ ಕೊಲೆ ಅನಿತಾಳದ್ದು ಅಂತ ಆತ ಹೇಳ್ತಾನೆ. ಆದರೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರವಾದ ಮೇಲೆ ಈತನ ಮುಖ ನೋಡಿ ಇನ್ನೂ 2 ಹುಡುಗಿಯರನ್ನ ಹೆತ್ತವರು ಈ ಮೋಹನ ತಮ್ಮ ಮಗಳನ್ನೂ ಮದುವೆ ಆಗುತ್ತೀನಿ ಅಂತ ಬಂದಿದ್ದ. ಆ ನಂತರ ಅವರು ಕಣ್ಮರೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ಒಟ್ಟು ಸೇರಿ ಮೋಹನನ ತಲೆ ಮೇಲಿರೋದು 20 ಹತ್ಯೆಗಳ ಆರೋಪ. ಈ ಹಂತಕನನ್ನ ಕಾನೂನು ಅದೆಂತಹ ಶಿಕ್ಷೆಗೆ ಯೋಗ್ಯ ಅಂತ ನಿರ್ಧರಿಸುತ್ತೆ ಅನ್ನೋದು ಇನ್ನೆರಡು ದಿನಗಳಲ್ಲಿ ನಿರ್ಧಾರವಾಗುತ್ತೆ. 20 ಪ್ರಕರಣಗಳ ಪೈಕಿ 1 ಪ್ರಕರಣದಲ್ಲಿ ಈತನ ಮೇಲಿನ ಆರೋಪ ಸಾಬೀತಾಗಿದೆ. ಈತ ಅಪರಾಧಿ ಅನ್ನೋದು ಸಾಬೀತಾಗಿದೆ.
ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ಬಹಳ ರೋಚಕವಾದಂಥ ಕಾರ್ಯಕಲಾಪಗಳು ನ್ಯಾಯಾಲಯದಲ್ಲಿ ನಡೀತವೆ. ಸರ್ಕಾರಿ ವಕೀಲರು ಈತನೇ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನು ತಂದುಕೊಡ್ತಾರೆ. ಆದರೆ ಆರೋಪಿಗಳ ಪರವಾದ ವಕೀಲರು ತಮ್ಮ ಕಕ್ಷಿದಾರ ನಿರಪರಾಧಿ ಅನ್ನೋದಕ್ಕೆ ಮತ್ತೊಂದಷ್ಟು ಸಾಕ್ಷಿಗಳನ್ನು ತಂದುಕೊಡ್ತಾರೆ. ಪ್ರಾಸಿಕ್ಯೂಷನ್ನವರು ಆ ಎಲ್ಲ ಸಾಕ್ಷಿಗಳನ್ನು ಸುಳ್ಳು ಅಂತ ಸಾಬೀತುಪಡಿಸಬೇಕು. ಅಂಥದ್ದೊಂದು ವಿಚಾರಣೆ ನಡೆಸಿದ ನಂತರ ನ್ಯಾಯಾಲಯ ಈತ ಅಪರಾಧಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥದ್ದು. ಈ ತೀರ್ಮಾನ ಆಗೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತರಾಗಿರುವಂಥವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಯ್ಯಬ್ಬ ಬ್ಯಾರಿ ಅವರು ಇವತ್ತು ನಮ್ಮ ಮಂಗಳೂರು ಸ್ಟುಡಿಯೋಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಅವರನ್ನು ನಾನು ಕೇಳೋದಕ್ಕಿದೆ, ಹೇಗೆ ಇಂಥದ್ದೊಂದು ಶಿಕ್ಷೆ ಕೊಡಿಸೋದಕ್ಕೆ ಸಾಧ್ಯ ಆಯಿತು? ಮೋಹನನ ಪರವಾದಂಥ ವಕೀಲರು ಏನೆಲ್ಲ ತಂತ್ರಗಳನ್ನು ಪ್ರಯೋಗಿಸಿದ್ರು ತಮ್ಮ ಕಕ್ಷಿದಾರ ನಿರಪರಾಧಿ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ, ಮತ್ತು ಆ ತಂತ್ರಗಳಿಗೆ ಚಯ್ಯಬ್ಬ ಬ್ಯಾರಿ ಅವರ ಪ್ರತಿತಂತ್ರಗಳು ಏನಿದ್ವು ಅನ್ನೋದನ್ನೆಲ್ಲ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಮತ್ತೊಂದು ಸಣ್ಣ ಬ್ರೇಕ್.